ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವುದೇ ಸಿನಿಮಾ ಶೂಟಿಂಗೂ ಅವಕಾಶ ಇಲ್ಲ. ಆದರೆ ಒಂದೇ ದಿನದಲ್ಲಿ ಮಲಯಾಳಂ ಸಿನಿಮಾಗೆ ಅನುಮತಿ ಪತ್ರ ಕೊಟ್ಟಿದ್ದು ದೊಡ್ಡ ಅನುಮಾನವನ್ನೇ ಹುಟ್ಟಿಸಿದೆ. ಸರ್ಕಾರಿ ಕೆಲಸ ಆಗಬೇಕು ಅಂದ್ರೆ 100 ಸಾರಿ ಅಲೆದಾಡಬೇಕು. ವಾರಗಟ್ಟಲೆ ಪರದಾಡಿದ್ರೂ ಅಂದ್ಕೊಂಡಿದ್ದ ಕೆಲಸ ಆಗಲ್ಲ. ಅದೇ ದೊಡ್ಡವರ ಹೆಸರು ಬಂದ್ರೆ ಆಗೋ ಸ್ಪೀಡೇ ಬೇರೆ ಬಿಡಿ. ಹುಲಿಗಳ ಆವಾಸ ಸ್ಥಾನ ಅಂತ ಕರೆಸಿಕೊಳ್ಳೋ ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಖಾಸಗಿ ಚಟುವಟಿಕೆ ಹಾಗೂ ಖಾಸಗಿ ವಾಹನಗಳಿಗೆ ಅವಕಾಶವಿಲ್ಲ. ಆದ್ರೆ ಕೇರಳದ ಸಿನಿಮಾ ತಂಡಕ್ಕೆ ಮಾತ್ರ ಯಾವುದೇ ರೂಲ್ಸ್ ಇಲ್ಲ. ಬೆಟ್ಟದ ಮೇಲೆ ಶೂಟಿಂಗ್ ಮಾಡಲು ಅನುಮತಿ ಕೊಟ್ಟಿದ್ದೇ ಈಗ ದೊಡ್ಡ ವಿವಾದ ಸೃಷ್ಟಿಸಿದೆ. ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್, ಮಲಯಾಳಂ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಟೆಸ್ಟ್. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭಕ್ತರು ಹೋಗಬೇಕು ಅಂದ್ರೆ ಸರ್ಕಾರಿ ವಾಹನದಲ್ಲೇ ಹೋಗಬೇಕು. ಇಲ್ಲಿ ದೇವರ ದರ್ಶನ ಬಿಟ್ಟರೆ ಬೇರೆ ಯಾವುದೇ ಚಟುವಟಿಕೆಗೆ ಅವಕಾಶವಿಲ್ಲ. ಆದರೆ ನಿನ್ನೆ ಏಕಾಏಕಿ ಇದೇ ಬೆಟ್ಟದ ಮೇಲೆ ಮಲಯಾಳಂ ಸಿನಿಮಾದ ಚಿತ್ರೀಕರಣ ನಡೆಯುತ್ತಿತ್ತು. ಇದನ್ನ ನೋಡಿದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು. ಇದೀಗ ರಾತ್ರೋರಾತ್ರಿ ಬಂದ ಅನುಮತಿ ಪತ್ರ ಹತ್ತಾರು ಅನುಮಾನಗಳನ್ನ ಹುಟ್ಟುಹಾಕ್ತಿದೆ. ಒತ್ತಡಕ್ಕೆ ಮಣಿದು ಸರ್ಕಾರವೇ ಅನುಮತಿ ನೀಡುತ್ತಾ ಅನ್ನೋ ಆರೋಪ ಕೇಳಿ ಬರ್ತಿದೆ. ನಾವು ಫೋನ್ ಮಾಡಿ ಕರೆ ಮಾಡಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಕಾಡೊಳಗೆ ಅವ್ರನ್ನ ಫಿಲಮ್ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ಕೊಟ್ಟವ್ರು ಯಾರು, ಯಾವ ಪರ್ಮಿಷನ್ ಇದ್ದು, ಹೆಂಗ್ ಕೊಟ್ರಿ, ನಮಗೊಂದು ಡಿಸ್ಪ್ಲೇ ಮಾಡಿ ಅಂತಂದ್ರೆ ಯಾರು ಮಾತಾಡ್ತಾ ಇಲ್ವಲ್ಲ ಸರ್. ಆದೇಶದ ಪ್ರತಿನ ನಮಗೆ ತೋರಿಸ್ಬೇಕು. ಇವರು ನಾವು ಇಂಥವ್ರು ಕೊಟ್ಟಿದ್ದೀವಿ, ಇಷ್ಟು ಗಂಟೆ ಟೈಮ್ ಮಾಡಿ ಅಂತ ಹೇಳ್ತೀವಿ. ನಿನ್ನೆ 8 ವೆಹಿಕಲ್ ಒಳಗಿವೆ, 8 ವೆಹಿಕಲ್ ಮತ್ತೆ ಜನರೇಟರ್ ಹೋಗಿದೆ. ಆದರೆ ಜನರೇಟರ್ಲಿ ಕಾಡು ಸ್ವಲ್ಪ ಬೆಂಕಿ ಬಿದ್ದರೆ ಇವ್ರು ಮೆತ್ತಿಗೆ ಅವ್ರು ಖಾಲಿ ಮಾಡ್ತಾರೆ. ಇಲ್ಲಿ ಬೆಂಕಿ ಬಿದ್ದರೆ ಯಾರು ನೋಡೆ. ಈಗ ನಾವು ಅಕ್ಕಪಕ್ಕ ಇದು ನಮ್ಮೂರು, ನಮ್ಮದೇ ಊರು, ಇದು ನಮ್ಮದೇ ದೇವಸ್ಥಾನ, ನಮ್ಮದೇ ದೇವರು, ನಮ್ಮನ್ನೇ ಬಿಡ್ತಾ ಇಲ್ಲ ಇವರು. ಸಿನಿಮಾ ಶೂಟಿಂಗ್ಗೆ ಅಂತ ನಿನ್ನೆ ಬಂದಿದ್ದ ಮಲಯಾಳಂ ಚಿತ್ರತಂಡಕ್ಕೆ ನಿನ್ನೆಯೇ ಅನುಮತಿ ಪತ್ರ ನೀಡಿದ್ದಾರೆ. ಇದೇ ಅನುಮಾನಕ್ಕೆ ಕಾರಣವಾಗಿರೋದು. ವಿವಾದ ಸೃಷ್ಟಿಯಾಗ್ತಿದ್ದಂತೆ ಅನುಮತಿ ಪತ್ರ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲ, ಅನುಮತಿ ನೀಡುವ ಅಧಿಕಾರ ಕೇವಲ ಮುಖ್ಯ ವನ್ಯಜೀವಿ ಪರಿಪಾಲಕರಿಗೆ ಮಾತ್ರ ಇರುತ್ತೆ. ಆದರೆ ಇಲ್ಲಿ ಅರಣ್ಯ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅನುಮತಿ ನೀಡಿದ್ದಾರೆ. ಹಾಗೆಯೇ 1 ಗಂಟೆ ಹೆಚ್ಚುವರಿ ಅವಕಾಶ ನೀಡಿರುವುದೇ ವಿವಾದದ ಕೇಂದ್ರ ಬಿಂದುವಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಹಾಗೇನಿಲ್ಲ ಅಂತಿದ್ದಾರೆ. ಚಿತ್ರೀಕರಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಪಡೆದಿದ್ದಾರೆ. ಆ ಅನುಮತಿ ಮೇಲೆ ಇಲ್ಲಿದು ರೇಂಜ್ ಆಫೀಸರು ಅವರಿಗೆ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಎಲ್ಲಿಂದ ಆಗಿದೆ? ರಾಜ್ಯ ಸರ್ಕಾರ ಬ್ಯಾಂಗ್ಳೂರಿಂದನೇ ಆಗಿದೆ. ಬರೀ 2 ಗಾಡಿ ಅವ್ರದ್ದು, ಬೇರೆ ಯಾವ ಗಾಡಿನೂ ಮೇಲ್ಗಡೆ ಬಿಡಲಿಲ್ಲ. 2 ಚಿತ್ರೀಕರಣ ಮಾಡುವಂಥ ಏನು ವಸ್ತುಗಳಿದ್ದು ಆ ವ್ಯಾನ್ಗಳನ್ನ ಮಾತ್ರ ಬಿಟ್ಟಿರ್ತಾರೆ. ಆಮೇಲೆ ಆ 2 ಗಾಡಿಗಳನ್ನ ಬಿಡೋದಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ. ಒಟ್ಟಿನಲ್ಲಿ ಸಿನಿಮಾ ಶೂಟಿಂಗ್ ಸುತ್ತ ಹತ್ತಾರು ಅನುಮಾನಗಳು ಸುಳಿದಾಡುತ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಎಸ್ ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.